ಹಾಯ್ ಹಲೋ ವೆಲ್ಕಮ್ ದಿವ್ಯಾ ಕಿಚನ್ ಮನೆ. ಇವತ್ತು ನಾನು ನಿಮಗೆ ಎಣ್ಣೆ ಬದನೆಕಾಯಿ ಅಂದರೆ ಬದನೆಕಾಯಿ ಗ್ರೇವಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಸೆಮಿ ಗ್ರೇವಿ, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ನೋಡಿ ಕಟ್ ಮಾಡ್ಕೊಂಡಿದ್ದೀನಿ. 2-3 ಥರ ನೀವು ಈ ರೀತಿ ಸಣ್ಣ ಸಣ್ಣದಾಗೆ ಪೀಸಸ್ನ ಅಂದರೆ ಸೀಳ್ಕೋಬೇಕಾಗುತ್ತೆ. ಉದ್ದುದ್ದಾಗೆ ಉಪ್ಪು ನೀರಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ. ಈಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಹಾಗೆ ನಿಮಗೆ ಹುಳಿ ಎಷ್ಟು ಬೇಕಾಗುತ್ತೋ ಅಷ್ಟು ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು, ಹಾಗೆ ಕೊಬ್ಬರಿನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಬಿಳಿ ಎಳ್ಳು ಮತ್ತು ಸಾಂಬಾರು ಪುಡಿನ 2 ಟೇಬಲ್ ಸ್ಪೂನ್ ಉಪಯೋಗಿಸ್ತಾ ಇದ್ದೀನಿ. ಒಗ್ಗರಣೆಗೆ ಬಂದು ನೀವು ನೋಡ್ತಿರ್ಬೋದು ಸಾಸಿವೆ, ಈರುಳ್ಳಿ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಚ್ಚಕಾರದ ಪುಡಿ, ಅರಿಶಿಣದ ಪುಡಿ, ಹಾಗೆ ನೀವು ಧನಿಯಾ ಪುಡಿನೂ ಯೂಸ್ ಮಾಡ್ತಾ ಇದ್ದೀನಿ. ಧನಿಯಾ ಪುಡಿ ನಿಮಗೆ 1 ಟೇಬಲ್ ಸ್ಪೂನ್ ಆದರೆ ಸಾಂಬಾರು ಪುಡಿ 2 ಟೇಬಲ್ ಸ್ಪೂನ್ ಹಾಕ್ಕೊಳ್ತಿದ್ದೀನಿ. ಇದಿಷ್ಟನ್ನು ನಾನೀಗ ಗ್ರೈಂಡ್ ಮಾಡ್ಕೊಳ್ಳೋಣ. ಮೊದಲಿಗೆ ಮಿಕ್ಸಿ ಜಾರಿಗೆ ಕಟ್ ಮಾಡಿರುವಂಥ ಈರುಳ್ಳಿ, ಬೆಳ್ಳುಳ್ಳಿ, ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಹಾಗೆ ಸ್ವಲ್ಪ ನಿಮಗೆ ಇದಕ್ಕೆ ಟೇಸ್ಟ್ ಹೆಚ್ಚಾಗಿ ನಿಮಗೆ ಸಿಗೋದು ಎಳ್ಳಿಂದ. ಸೊ ಹಾಗಾಗಿ ಸ್ವಲ್ಪ ಎಳ್ಳನ್ನು ಉಪಯೋಗಿಸಿ, ಹಾಗೆ ಹುಣಸೆಹಣ್ಣು ಉಪಯೋಗಿಸಿ. ಇದಿಷ್ಟನ್ನು ಹಾಕಿ ನಾನು ನೀರು ಹಾಕಿ ರುಬ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನಾನು ರುಬ್ಕೊಂಡಿದ್ದೀನಿ. ಧನಿಯಾ ಪುಡಿನೂ ಹಾಕ್ಕೊಂಡು ರುಬ್ಕೊಳ್ಬೇಕು. ಇದು ರುಬ್ಬಿರೋವಂತಹ ಮಸಾಲೆ ಏನಿದೆ ಅದನ್ನು ನಾನು ಕಟ್ ಮಾಡಿರೋವಂತಹ ಬದನೆಕಾಯಿ ಏನಿದೆಯಲ್ಲ ಅದ್ರ ಒಳಗಡೆಗೆ ಇದನ್ನ ಸ್ಟಫಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಎಲ್ಲನೂ ಸ್ವಲ್ಪ ಸ್ವಲ್ಪ ನೀವು ಸ್ಟಫ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಸ್ಟಫಿಂಗ್ ಮಾಡಿಕೊಂಡು ನಾನು ಎಲ್ಲನೂ ಒಂದು ಕಡೆಗೆ ಇಟ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನಾನು ಇಷ್ಟನ್ನು ಸ್ಟಫ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿಲಿ ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ಎಣ್ಣೆ ಹಾಕಿ ಸಾಸಿವೆ ಸಿಡಿದ ನಂತರ ನಾನು ಆಲ್ರೆಡಿ ಸ್ಟಫ್ ಮಾಡಿದ್ನಲ್ಲ ಬದನೆಕಾಯಿಗೆ ಮಸಾಲೆ ತುಂಬಿರೋ ಅಂಥದ್ದು ಬದನೆಕಾಯಿನ ಒಂದೊಂದಾಗಿ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ, ಇಲ್ಲದೆ ಸಿಡಿಯುತ್ತೆ. ಸೊ ಹಾಗಾಗಿ ಇದಿಷ್ಟನ್ನು ಹಾಕ್ಕೊಂಡು ನಾನು ಸ್ವಲ್ಪ ಹಾಗೆ ಕೈಯಾಡಿಸಿ ಮಿಕ್ಸ್ ಮಾಡಿಕೊಂಡು ಇದನ್ನು ಪ್ಲೇಟ್ನ ಮುಚ್ತಾ ಇದ್ದೀನಿ. ಒಂದು ಏನಿಲ್ಲ ಅಂದರೆ 2-3 ನಿಮಿಷ ನೀವು ಅದನ್ನ ಪ್ಲೇಟ್ನ ಕ್ಲೋಸ್ ಮಾಡಿಕೊಂಡು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನ ಫ್ರೈ ಮಾಡ್ಕೋಬೇಕು. ನೋಡ್ತಿರ್ಬೋದು ಈ ಸ್ವಲ್ಪ ತಾದ್ಮೇಲೆ ನಾನು ಪ್ಲೇಟ್ನ ತೆಗೆದು ಮತ್ತೆ ಅದನ್ನು ನಾನು ತಿರುಗಿಸ್ತಾ ಇದ್ದೀನಿ. ಸೊ ನಿಮಗೆ ಕಲರ್ ಡಿಫ್ರೆನ್ಸ್ ಗೊತ್ತಾಗ್ತಿರ್ಬೋದು, ಸ್ವಲ್ಪ ಚೇಂಜ್ ಆಗಿದೆ. ಸೊ ಇದು ಬೇಯಬೇಕು, ಸ್ವಲ್ಪ ಸ್ಮೂತ್ ಆಗಬೇಕು, ಅಲ್ಲಿವರೆಗೂ ನೀವು ಬೇಯಿಸ್ಕೊಳ್ಳಿ. ಮತ್ತು ನಾನು ಇದನ್ನು ಪ್ಲೇಟ್ ಕ್ಲೋಸ್ ಮಾಡಿ ಮತ್ತೆ ನಾನು ಓಪನ್ ಮಾಡಿ ಇದಿಷ್ಟನ್ನು ನೋಡಿ ಸ್ವಲ್ಪ ಬೆಂದಿದೆ, ಅದು ಮೀಡಿಯಮ್ಮಲ್ಲಿ ಆದರೆ ಸಾಕಾಗುತ್ತೆ. ಸೊ ಇದು ನಿಮಗೆ ಕಲರ್ ಚೇಂಜ್, ಬಣ್ಣ ಬದಲಾವಣೆ ಆಗೋದು ಗೊತ್ತಾಗುತ್ತಲ್ಲ. ಸೊ ಆಗ ನೀವು ಇದನ್ನಿಷ್ಟನ್ನು ತೆಗಿಬೇಕು. ಉಳಿದಿರೋ ಮಸಾಲೆ ಎಲ್ಲ ಅದರಲ್ಲಿ ಸ್ವಲ್ಪ ಬಿಟ್ಕೊಂಡಿರುತ್ತೆ, ಸೊ ಪರವಾಗಿಲ್ಲ. ಅದಕ್ಕೇ ನೀವು ಈರುಳ್ಳಿ ಮತ್ತು ಕರಿಬೇವು ಏನಿದೆ ಅದನ್ನು ಹಾಕ್ಕೊಂಡು ಅಚ್ಚಕಾರದ ಪುಡಿ, ಅರಿಶಿನ ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಹಸಿ ವಾಸನೆ ಹೋಗಬೇಕು. ಮತ್ತು ನಿಮಗೆ ಈ ರೀತಿ ಬಣ್ಣ ಕೂಡ ಚೆನ್ನಾಗಿ ಬರುತ್ತೆ ಈ ಅಚ್ಚಕಾರದ ಪುಡಿ ಇದು ಉಪಯೋಗಿಸ್ಕೊಳ್ಳೋದ್ರಿಂದ. ಈಗ ಇದಿಷ್ಟು ಫ್ರೈ ಆದಮೇಲೆ ನಾವು ತೆಗೆದಿಟ್ಟಿದ್ವಲ್ಲ ಬದನೆಕಾಯ್ದು, ಸೊ ಅದನ್ನು ನಾನು ಮತ್ತೆ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡು ನಂತರ ರುಬ್ಬಿರೋ ಅಂತಹ ಮಸಾಲೆ ಏನಿತ್ತಲ್ಲ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಅಂದರೆ ಮಿಕ್ಸ್ ಮಾಡಿಕೊಂಡು ನೀವು ನೋಡ್ತಿರ್ಬೋದು ಈ ರೀತಿಯಲ್ಲಿ ನೀವು ಥಿಕ್ನೆಸ್ ಆಗಿ ಇಷ್ಟು ಗಟ್ಟಿ ಇದ್ದರೆ ಸಾಕು. ಅಂದರೆ ನಿಮಗೆ ಚಪಾತಿ ಹಾಗೆ ನಿಮಗೆ ಜೋಳದ ರೊಟ್ಟಿ ಇದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಅರೆ ಸೆಮಿ ಗ್ರೇವಿ ಇನ್ನು ಸ್ವಲ್ಪ ತೆಳ್ಳಗೆ ಬೇಕಂದರೆ ನೀವು ಅದೇ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ನಿಮ್ಗೆ ಎಷ್ಟು ಬೇಕಾಗುತ್ತೋ ನೋಡ್ಕೊಳ್ಳಿ ಆ ಥಿಕ್ನೆಸ್ಸು, ಅಷ್ಟು ನೀವು ನೀರನ್ನು ಯೂಸ್ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ನೀರನ್ನು ಇಷ್ಟು ಗಟ್ಟಿ ಬೇಡ, ಸ್ವಲ್ಪ ಮುದ್ದೆ ಮತ್ತು ಅನ್ನಕ್ಕೂ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ನಾನು ನೀರನ್ನು ಇನ್ನು ಸ್ವಲ್ಪ ಹಾಕ್ಕೊಂಡು ಈ ಥರ ನಿಮಗೆ ಒಂದು ಸ್ವಲ್ಪ ನೀರು ಇರೋ ಥರ ನಾನು ಹಾಕ್ಕೊಂಡಿದ್ದೀನಿ. ಇನ್ನು ಗಟ್ಟಿ ಬೇಕಾದ್ರೆ ನೀವು ನೀರನ್ನು ಆ್ಯಡ್ ಮಾಡಿದ್ರೆ ಸಿಮ್ಮಲ್ಲಿ ಇಟ್ಕೊಂಡು ನೀವು ಬೇಯಿಸ್ಕೊಳ್ಬೋದು. ನೋಡ್ತಿರ್ಬೋದು ನಾನು ಇನ್ನು ನಿಮಗೆ ಈ ಟೈಮಲ್ಲಿ ಉಪ್ಪು ಏನಾದ್ರು ಖಾರ ಬೇಕಿದ್ರೆ ಹಾಕ್ಕೊಳ್ಬೋದು. ಸೊ ಇದಿಷ್ಟನ್ನು ಹಾಕ್ಕೊಂಡು ಪ್ಲೇಟ್ನ ಕ್ಲೋಸ್ ಮಾಡಿ 5 ನಿಮಿಷ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಬೇಗನೆ ಆಗೋಗುತ್ತೆ. ಸೊ ನೋಡ್ತಿರ್ಬೋದು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಬದನೆಕಾಯಿದು ಗ್ರೇವಿ ರೆಡಿ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ. ಇದು ಮುದ್ದೆ, ರೈಸು, ಹಾಗೆ ಚಪಾತಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದು ಬೇಗನೂ ಆಗುತ್ತೆ. ಇದು ಆಲ್ರೆಡಿ ನಾವು ಫ್ರೈ ಮಾಡಿ ಇಟ್ಟಿರ್ತೀವಿ, ಆ ಮಸಾಲೆನ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಸಾಕು. ಸೊ ಬೇಗ ಆಗೋವಂಥ ಇಂಗ್ರೀಡಿಯೆಂಟ್ಸು ಕೂಡ ಕಡಿಮೆನೇ ಇದೆ. ಸೊ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ನನ್ನ ವಿಡಿಯೋನ ನೀವು ಕೂಡ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಥ್ಯಾಂಕ್ ಯು.